ಇನ್ನು ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ದಾವಣಗೆರೆಯಲ್ಲೂ ಕೂಡ ಅನಾಹುತಗಳು ಸಂಭವಿಸುತ್ತಿವೆ. ರಿಂಗ್ ರಸ್ತೆ ನಿರ್ಮಾಣ ಹಿನ್ನೆಲೆ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ದು, ಆ ಬಗ್ಗೆನೂ ಕೂಡ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿತು. ಆಗ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರಲ್ಲ, ಯಾವುದೇ ಪ್ಲಾನ್ ಇಲ್ದಂಗೆ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರು, ಅವ್ರಿಗೆ ಶೆಡ್ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆದ್ರೆ ಈಗ ಅದೇ ಕುಟುಂಬಸ್ಥರು ನರಕವನ್ನ ಅನುಭವಿಸ್ತಾ ಇದ್ದಾರೆ. 400 ಕುಟುಂಬಗಳ ಸ್ಥಳಾಂತರ ಮಾಡಿರೋ ಪಾಲಿಕೆಯ ಸಿಬ್ಬಂದಿ ಸಮಯಾವಕಾಶ ನೀಡದೆ ರಾತ್ರೋರಾತ್ರಿ ಜನರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ರು. ಈ ಹಿಂದೆ ತಾತ್ಕಾಲಿಕವಾದ ಶೆಡ್ ನಿರ್ಮಿಸಿ ಕೊಟ್ಟಿದ್ದಂತಹ ಪಾಲಿಕೆ ನೆನ್ನೆಯ ಭಾರಿ ಗಾಳಿ ಮಳೆಗೆ ದಿಕ್ಕಾಪಾಲಾಗಿರುವಂತಹ ಶೆಡ್ಗಳ ಪರಿಸ್ಥಿತಿ ಗಮನಿಸ್ತಿದ್ದೀರಾ. ಇದೇ ಶೆಡ್ಗಳಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ಎಲ್ಲರೂ ಕೂಡ ವಾಸ ಮಾಡ್ತಿದ್ರು. ಇಮ್ಯಾಜಿನ್ ಅವರ ಪರಿಸ್ಥಿತಿ ಏನಾಗಿರ್ಬೇಡ, ಅವ್ರು ಎಲ್ಲಿ ಹೋಗಿರ್ಬೇಡ. ರಾತ್ರಿ ಇಡೀ ಇದೇ ಮಳೆಯಲ್ಲಿ ಅವರು ನೆಂದಿದ್ದಾರೆ. ಊಟಕ್ಕೂ ದಿಕ್ಕಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಕಾಲ್ಡ್ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಅಲ್ಲಿ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಪಾಲಿಕೆಯವರು ಇವ್ರನ್ನ ಅಲ್ಲಿಂದ ಎತ್ತಂಗಡಿ ಏನೋ ಮಾಡಿಸಿದ್ರು. ಆದ್ರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡೋದು. ಕೇಂದ್ರ ಸರ್ಕಾರದಿಂದ ಆವಾಸ್ ಯೋಜನೆ ಇದೆ, ರಾಜ್ಯ ಸರ್ಕಾರದಿಂದ ಯೋಜನೆ ಇದೆ ಅಂತ ಹೇಳ್ತಾರೆ. ಆದ್ರೆ ಆ ಯೋಜನೆಗಳು ಈ ಜನರ ಪಾಲಿಗೆ ಸತ್ತು ಹೋಗಿದೆಯಾ ಅಂತ. मुसलमान खाओ मांगे देखो भाई को मरद बने इनको घरा नहीं कहते इन्हों बिको घरा पूछ रही कौन भी मदद कर रही नहीं इनकी कौन भी नहीं इनको कौन भी आगे इनकी मदद करे नहीं साहब। देखो बच्चों को बटा ले को देखो कौन ऐसा मुसलमान के हमारे कौम के लीडर हैं, इनकी मदद करती है कौन तो भी मदद करने आ रहे हैं। मुसलमान खाओ मांगे देखो भाई को मरद बने इनको घरा नहीं कहते इन्हों बिको घरा पूछ रही कौन भी मदद कर रही नहीं इनकी। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.